ಅಂದ್ಕೊಂಡಿರಲಿಲ್ಲ ತುಂಬ ಜನಕ್ಕೆ ಈ ಗ್ಯಾಸ್ಟ್ರಿಕ್ ಮತ್ತು ಅಸಿಡಿಟಿ ಉಳಿತೆಗೂ ಇಷ್ಟರ ಮಟ್ಟಿಗೆ ಕಾಡ್ತಾ ಇದೆ ಅಂತ. ಸುಮಾರು ಜನ ನಂದು ಲಾಸ್ಟ್ ವಿಡಿಯೋದಲ್ಲಿ ತುಂಬ ರೆಸ್ಪಾನ್ಸ್ ಮಾಡಿದ್ದೀರಾ. ಸೊ ನನಗೆ ಒಂದು ಗಿಲ್ಟ್ ಕಾಡ್ತಾ ಇರೋದೇನಪ್ಪ ಅಂದರೆ, ನಿಮಗೆಲ್ಲ ಹೆಂಗೆ ಹೆಲ್ಪ್ ಮಾಡೋದು. ಇವಾಗ ನಿಮ್ಗೆ ಗೊತ್ತಿರಲಿ, ಇದು ಮೆಡಿಷನ್ನಿಂದ ಪರ್ಮನೆಂಟಾಗಿ ಹೋಗೋದಲ್ಲ. ನಿಮ್ಮ ಜೀವನ ಶೈಲಿ ಮತ್ತು ನಿಮ್ಮ ಲೈಫ್ ಸ್ಟೈಲ್ ಇವೆರಡನ್ನೂ ಸರಿ ಮಾಡ್ಕೊಂಡ್ರೆ ಮಾತ್ರ ಇದು ನಿಮಗೆ ಲೈಫ್ ಟೈಮ್ ಬರದೇ ಇರೋ ಥರ ನೋಡ್ಕೊಂಡು. ಎಕ್ಸಾಂಪಲ್ ಹೇಳೋದಾದರೆ, ನಾವು ನಮ್ಮ ದಿನಚರಿಯಲ್ಲಿ ಬೆಳಗ್ಗೆಯಿಂದ ಹಿಡಿದು ರಾತ್ರಿ ತನಕ ನಮ್ಮದು ಹ್ಯಾಬಿಟ್ಸ್ ಹೆಂಗಿದೆ, ನಮ್ಮ ಲೈಫ್ ಸ್ಟೈಲ್ ಹೆಂಗಿದೆ, ಇದನ್ನು ನಾವು ಒಂದ್ಸಲಿ ಚೆಕ್ ಮಾಡಿಬಿಟ್ಟು ನಾವೇನು ಮಿಸ್ಟೇಕ್ ಮಾಡ್ತಾ ಇದ್ದೀವೋ ಅದನ್ನು ಸರಿ ಮಾಡ್ಕೋಬೇಕು. ಎಕ್ಸಾಂಪಲ್, ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ಹಿಡಿದು ಸ್ಟಾರ್ಟ್ ಆಗುತ್ತೆ ನಿಮ್ಮದು ದಿನಚರಿ. ಬೆಳಗ್ಗೆ ಬೇಗ ಎದ್ಬಿಟ್ಟು ನೀವು ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಗೆ ಎಷ್ಟೋ ಅಸಿಡಿಟಿ, ಗ್ಯಾಸ್ಟ್ರಿಕ್ ಎಷ್ಟೋ ರಿಲೀಫ್ ಆಗುತ್ತೆ. ಮತ್ತು ನೀರು ಚೆನ್ನಾಗಿ ಕುಡಿಬೇಕು. ಅದಾದಮೇಲೆ ತುಂಬ ಜನ ಈ ಸ್ಪೈಸಿ ಫುಡ್ ತಿಂತಾಯಿದ್ದೀರಾ, ತುಂಬ ಖಾರ ಇರೋವಂಥ, ಮಸಾಲ ಇರೋವಂಥದ್ದು ಫುಡ್ ತಿಂತಾಯಿದ್ದೀರಾ, ಇದನ್ನು ಅವಾಯ್ಡ್ ಮಾಡಿ. ಅದಾದಮೇಲೆ ಮತ್ತು ಜಂಕ್ ಫುಡ್ಸ್, ತುಂಬ ಜನ ಈಗ ಜಂಕ್ ಫುಡ್ಸ್ನ ತುಂಬಾ ತಿಂತಾಯಿದ್ದೀರಾ ಹೊರಗಡೆ. ಆದಷ್ಟು ಕಡಿಮೆ ಮಾಡಿ ಅನ್ನೋದಕ್ಕಿಂತ ನಿಮಗೆ ಗ್ಯಾಸ್ಟ್ರಿಕ್ ತುಂಬ ಕಾಡ್ತಾ ಇದೆ ಅಂದರೆ ಅದು ಬಿಟ್ಟರೆ ಒಳ್ಳೆಯದು. ನೀವೇನಾದರೂ ಗ್ಯಾಸ್ಟ್ರಿಕ್ ಇಟ್ಕೊಂಡ್ಬಿಟ್ಟು ತೊಗೊತಾ ಇದ್ದೀರಾ ಅಂದರೆ ಈ ಕಡೆ ಪ್ರಾಬ್ಲಮ್ ಇದ್ದಂಗಿರುತ್ತೆ. ನೀವು ಮೆಡಿಷನ್ ತೊಗೊತಾ ಇರ್ತೀರಾ, ಮತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಮತ್ತೆ ಮೆಡಿಷನ್ ತೊಗೊತೀರಾ. ನಿಮ್ಮದು ಲೈಫ್ ಸ್ಟೈಲ್ ಯಾವತ್ತೂ ಚೇಂಜಸ್ ಮಾಡ್ಕೊಳೋದೇ ಇಲ್ಲ. ಸೊ ಇದನ್ನು ನೀವು ಚೇಂಜಸ್ ಮಾಡ್ಕೊಳ್ಳೇಬೇಕು ಅಂದರೆ, ನಿಮ್ಮದು ಹೆಲ್ತು ಚೆನ್ನಾಗಿರಬೇಕು ಅಂದರೆ, ನನಗೆ ಸಾಕಾಗ್ಬಿಡ್ತು ಚಿಕ್ಕ ಏಜಿಂದ ಹಿಡಿದು ತುಂಬ ಏಜ್ ಆಗಿರೋ ತನಕ. ನಾನು ಲಾಸ್ಟು ವಿಡಿಯೋದಲ್ಲಿ ಕಮೆಂಟ್ಸ್ಗಳನ್ನ ನೋಡಿದ್ದೀನಿ, ಎಷ್ಟೋ ಜನಕ್ಕೆ ಇದು ತೊಂದರೆ ಆಗ್ತಾಯಿದ್ದಲ್ಲ. ಸಾವಿರಾರು ಗಂಟಲೆ ಜನ ಇದನ್ನು ಫೇಸ್ ಮಾಡ್ತಾಯಿದ್ದಾರೆ. ಸೊ ಒಂದು ಟೈಮಿಗೆ ಸರಿಯಾಗಿ ಊಟ ಮಾಡಿ. ಯಾವಾಗಲೂ ಒಂದೇ ಟೈಮಿಗೆ ಊಟ ಮಾಡೋದು ಪ್ರಾಕ್ಟೀಸ್ ಮಾಡಿ. ನೀವು ತಿಂಡಿ ಒಂದು ಟೈಮಿಗೆ ಮಾಡಿದೆ, ಊಟ ಒಂದು ಟೈಮಿಗೆ ಮಾಡಿದೆ, ರಾತ್ರಿ ಊಟ ಒಂದು ಟೈಮಿಗೆ ಮಾಡಿದೆ, ಇವತ್ತು ಮಾಡಿದ್ದು ಮತ್ತು ನಾಳೆ ಬೇರೆ ಥರನೇ. ಬೆಳಗ್ಗೆ 8:30ಗೆ ಒಂದಿನ ತಿಂದರೆ, ಒಂದಿನ 10 ಗಂಟೆ ತಿಂತಾರೆ, ಒಂದಿನ ಬೇಗ ತಿಂತಾರೆ. ಹಿಂಗೆ ಮಾಡೋದಕ್ಕಿಂತ ಒನ್ ಟೈಮ್ ಮೇಂಟೈನ್ ಮಾಡಿ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಇನ್ ಬಿಟ್ವೀನ್ ಚೆನ್ನಾಗಿ ನೀರು ಕುಡೀರಿ. ನಾವು ಬಾಯಿನ ಓಪನ್ ಮಾಡಬೇಕಾಗಿರೋದು 3 ಟೈಮ್ಸ್ ಅಷ್ಟೇ, ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ. ನಾವು ನಮ್ಮ ಎದುರುಗಡೆ ಏನೇನು ಕಾಣಿಸುತ್ತೋ ಅವಾಗೆಲ್ಲ ಓಪನ್ ಮಾಡ್ತಾನೆ ಇರ್ತೀವಿ. ಬಟ್ ಇದು ರಾಂಗ್. ಮತ್ತು ಸ್ಮೋಕ್ ಏನಾದರೂ ಜಾಸ್ತಿ ಮಾಡ್ತಾ ಇದ್ದರೆ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಬಿಟ್ಬಿಡಿ. ಅದರಿಂದ ನಿಮಗೆ ತುಂಬ ಅಸಿಡಿಟಿ, ಗ್ಯಾಸ್ಟ್ರಿಕ್ ಕ್ರಿಯೇಟ್ ಆಗುತ್ತಿದೆ. ಅದ್ರ ಜೊತೆಗೆ ಮತ್ತು ಈ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಬರುತ್ತೆ, ಕೂಲ್ ಡ್ರಿಂಕ್ಸ್ ಅಂತ ನಾವೇನು ಇವಾಗ ಹೊರಗಡೆ ಎಲ್ಲ ತುಂಬ ಬ್ರ್ಯಾಂಡೆಡ್ ಇರೋದು ಒಂದಿದೆ, ತುಂಬ ಬ್ರ್ಯಾಂಡ್ಸ್ ಇದೆ. ಅದರಲ್ಲಿ ಕೆಲವು ಇವಾಗ ನಾವು ಹೆಸರೆಲ್ಲ ಹೇಳೋಕ್ಕಾಗಲ್ಲ. ನಿಮಗೆ ಅದು ತಾತ್ಕಾಲಿಕ ರಿಲೀಫ್, ಕುಡಿದ ತಕ್ಷಣ ಒಂದು ಸ್ವಲ್ಪ ತೇಗ್ ಬರುತ್ತೆ, ಏನೋ ಹೊಟ್ಟೆ ಹಗುರ ಅನಿಸುತ್ತೆ ಅಂತ ಹೇಳ್ಬಿಟ್ಟು ತಗೊಂಡ್ರೆ, ಹೈಲಿ ಶುಗರ್ ಇರುವಂಥದ್ದು ಕೆಲವು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಇದೆ. ಅದನ್ನೆಲ್ಲ ನೀವು ತುಂಬ ಅವಾಯ್ಡ್ ಮಾಡಿದರೆ ಬೆಸ್ಟ್. ಯಾಕಂದರೆ ಅದರಿಂದ ಇನ್ನೂ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಸೊ ಆದಷ್ಟು ಅದನ್ನು ಚೇಂಜಸ್ ಮಾಡ್ಕೊಳ್ಳಿ. ನಿಮಗೆ ನಿದ್ದೆದು ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಫಸ್ಟು ನಿದ್ದೆ ಸರಿ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಊಟದ್ದು ಟೈಮ್ ಸರಿ ಇಲ್ಲ ಅಂದರೆ ಚೇಂಜಸ್ ಮಾಡ್ಕೊಳ್ಳಿ. ಎಕ್ಸಸೈಸ್, ಇದರಿಂದನೂ ನಿಮ್ಮ ಗ್ಯಾಸ್ಟ್ರಿಕ್ ಎಷ್ಟೋ ರಿಲೀಫ್ ಆಗುತ್ತಿದೆ. ಮತ್ತು ಒತ್ತಡದ ಜೀವನ ಏನಾರು ಮಾಡ್ತಾಯಿದ್ರೆ ಫಸ್ಟು ಅದರಿಂದ ಹೊರಗೆ ಬನ್ನಿ. ನೀವು ಒತ್ತಡದ ಜೀವನ ಮಾಡ್ತಾಯಿದ್ರೆ ಅದು ನೀವು ಏನೇ ಪ್ರಯತ್ನ ಪಟ್ಟರೂ ಕೂಡ ನಿಮ್ಮ ಬಾಡಿಲಿ ಗ್ಯಾಸ್ಟ್ರಿಕ್ ಮತ್ತು ಅಸಿಡಿಟಿ ಇದನ್ನು ಚೆನ್ನಾಗಿ ಮಾಡ್ಕೊಳಕ್ಕಾಗಲ್ಲ. ಫಸ್ಟು ನಿಮಗೆ ಯಾವುದು ಟೆನ್ಷನ್ ಕೊಡ್ತಾ ಇದೆ ಅದನ್ನು ನೆಗ್ಲೆಕ್ಟ್ ಮಾಡಿ, ಅದನ್ನು ಬಿಟ್ಟಾಕಿ. ಆದಷ್ಟು ಮನೆಯಲ್ಲಿ ಊಟ ಮಾಡೋಕ್ಕೆ ಟ್ರೈ ಮಾಡಿ, ಮನೆ ಊಟನೇ ಟ್ರೈ ಮಾಡಿ. ಮ್ಯಾಕ್ಸಿಮಮ್ ಆದಷ್ಟು ಮನೆ ಊಟ ಟ್ರೈ ಮಾಡಿ. ನೀವು ಆದಷ್ಟು ಮ್ಯಾಕ್ಸಿಮಮ್ ನಿಮ್ಮದು ಲೈಫ್ ಸ್ಟೈಲ್ ಮತ್ತು ಹ್ಯಾಬಿಟ್ಸ್, ಫುಡ್ ಹ್ಯಾಬಿಟ್ಸ್ ಇವೆರಡನ್ನೂ ಚೇಂಜಸ್ ಮಾಡ್ಕೊಂಡ್ರೆ ಪರ್ಮನೆಂಟಾಗಿ ನಿಮ್ಮ ಗ್ಯಾಸ್ಟ್ರಿಕ್ ಮತ್ತು ಅಸಿಡಿಟಿ ಮತ್ತು ಉಳಿತೆಗೆ ಇದರಿಂದ ಹೊರಗೆ ಬರ್ಬೋದು. ಇನ್ ಕೇಸ್ ನಿಮ್ಗೆ ಇದೆಲ್ಲ ಮಾಡ್ತಾಯಿದ್ದೀನಿ ಸರ್ ಆದರೂ ನನಗೆ ಸರಿ ಆಗ್ತಾ ಇಲ್ಲ ಅಂದರೆ ದಯವಿಟ್ಟು ನನಗೆ ಕಾಲ್ ಮಾಡಿ. ನನ್ನ ನಂಬರ್ ನಿಮ್ಗೆ ಆಲ್ರೆಡಿ ಲಾಸ್ಟು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಮತ್ತು ನಂದು ಎಷ್ಟೋ ವಿಡಿಯೋಸ್ಗಳಲ್ಲಿದೆ, ನಂದು ಬಯೋದಲ್ಲಿದೆ. ನನ್ನ ನಂಬರಿಗೆ ನೀವು ಫ್ರೀ ಮಾಡ್ಕೊಂಡು ಕಾಲ್ ಮಾಡಿ. ಆದಷ್ಟು ಹಾನೆಸ್ಟಾಗಿ ನಿಮ್ಗೇನಾದ್ರು ತೊಂದರೆ ಇದ್ದು ಅದನ್ನು ಸರಿ ಮಾಡ್ಕೊಳ್ಳೇಬೇಕು ಅಂದರೆ ಖಂಡಿತ ನಾನು ಹೆಲ್ಪ್ ಮಾಡ್ತೀನಿ. ಯಾಕಂದರೆ ಸುಮಾರು ಜನಕ್ಕೆ ಈ ಗ್ಯಾಸ್ಟ್ರಿಕ್ ಅಸಿಡಿಟಿ ಉಳಿತೇವೆ. ಈವನ್ ನನಗೂ ಕೂಡ ಇದು ತುಂಬಾ ಕಾಡ್ತಾ ಇದ್ದಿತ್ತು.
ಇದರಿಂದ ಸರಿ ಮಾಡ್ಕೊಂಡ್ಮೇಲೆ ನಾನು ತುಂಬ ಜನಕ್ಕೆ ಗೈಡ್ ಮಾಡ್ತಾ ಇದ್ದೀನಿ. ನಿಮ್ಮ ಲೈಫ್ ಸ್ಟೈಲ್ ಮತ್ತು ಇದನ್ನು ಚೇಂಜಸ್ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ಕೊಡಿ. ಫ್ರೀ ಮಾಡ್ಕೊಂಡು ನೀವು ಸ್ವಲ್ಪ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳಕ್ಕೆ ಟೈಮ್ ಕೊಡೋಕೆ ಯಾವಾಗ ಸ್ಟಾರ್ಟ್ ಮಾಡ್ತೀರೋ ಆವಾಗ 100% ನಿಮ್ಮದು ಬಾಡಿ ಮತ್ತು ನಿಮ್ಮ ಹೆಲ್ತ್, ನಿಮ್ಮದು ಫ್ಯಾಮಿಲಿ, ನಿಮ್ಮದು ಫ್ರೆಂಡ್ ಸರ್ಕಲ್ ಎಲ್ಲದನ್ನೂ ಚೆನ್ನಾಗಿ ನೋಡ್ಕೋಬೋದು. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.